ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಲರ್ನಿಂಗ್ ಹಬ್ ಚಾನಲ್. ನಾನು ಹಿಂದಿನ ಕ್ಲಾಸಲ್ಲಿ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ 5.2 ಸಮಾಂತರ ಶ್ರೇಣಿಯ ಅಭ್ಯಾಸ 1.2ನ 3 ಲೆಕ್ಕದ ತನಕ ಮಾಡಿದ್ದೀವಿ. 3 ಪ್ರಾಬ್ಲಮ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ನಂದು ಹಿಂದಿನ 5 ಕ್ಲಾಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹಾಕಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಾನು ಮಾಡೋಂಥ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಇನ್ನೊಂದೇನೆಂದರೆ, ನಾನು ಈ ಕ್ಲಾಸ್ನಲ್ಲಿ 4ರಿಂದ 7ನೇ ಪ್ರಾಬ್ಲಮ್ ತನಕ ನಾನು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಪ್ರಾಬ್ಲಮ್ಸ್ ಅರ್ಥ ಆಗಲ್ಲ. ಬನ್ನಿ ಇವಾಗ 4ನೇ ಕ್ವೆಶನ್ಗೆ ಹೋಗೋಣ. 4ನೇ ಮೇನ್ ಕ್ವೆಶನ್ ಏನು ಅಂದರೆ, ವಿಚ್ ಟರ್ಮ್ ಆಫ್ ದ AP 3, 8, 13, 18 so on is 28, 78. ಸೊ 3, 8, 13, 18 ಸೊ ಆನ್ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎಷ್ಟನೇ ಪದ 78 ಆಗಿರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಎ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ 3, ಏನು ಕೊಟ್ಟಿದ್ದಾರೆ 78, ಎನ್ನ ಕಂಡುಹಿಡಿಬೇಕು ಫಸ್ಟ್ ನಾವು. ಡಿ ಏನಾಗಿದೆ 5 ಆಗಿದೆ. ನೀವು ಬೇಕಾದರೆ ಡಿ ಇಲ್ಲಿ ಕಂಡುಹಿಡ್ಕೋಬೋದು. ಡಿ = A2 - A1, 8 - 3 5 ಆಯಿತು. A3 - A2 13 - 8, ಸೊ ಇದು 5 ಆಯಿತು. ಸೊ ಡಿ ನಮಗೆ 5 ಅಂತ ಆನ್ಸರ್ ಸಿಕ್ತು. ನೆಕ್ಸ್ಟ್ ನಾವು ಎನ್ ಫಾರ್ಮುಲಾನೇ ಯೂಸ್ ಮಾಡಬೇಕಾಗತ್ತೆ. AN = A + n - 1D. ಸೊ AN ಏನು 78 = 3, A ಅಂದರೆ 3 + n - 1 × 5. 78 = 3 + 5n ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 5n - 5. ನೀವು ಹೀಗೆ ಇಟ್ಕೊಂಡು ನೆಕ್ಸ್ಟು ಡಿವೈಡೆಡ್ ಬೈ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ನಾನು ಇದನ್ನು ಬಿಡಿಸಿ ಬರೀತಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ನಿಮಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡಿ. ಸೊ 78 = 5n - 5ನಲ್ಲಿ 3ನ ಕಳೆದಾಗ 2 ಬರುತ್ತೆ, -2 ಬರುತ್ತೆ. ಸೊ 78 5n, ಈ 78 ಈ -2 ಇರೋದು 78 ಹತ್ರ ಹೋಗುತ್ತೆ, ಈ ಸೈಡಿಗೆ ಬರುತ್ತೆ. ಆವಾಗ ಏನಾಯಿತು 78 + 2 80 ಆಯಿತು. ಸೊ ನಾವಿವಾಗ ಇಲ್ಲಿ ಬರ್ಕೊಳ್ಳೋಣ. 5n = 80. ಸೊ n = ಈ 5 ಇರೋದು ಕೆಳಗೆ ಹೋಗುತ್ತೆ, ಭಾಗಾಕಾರಕ್ಕೆ ಹೋಗುತ್ತೆ. ಸೊ 5 1s 5 16s, n = 16. ಸೊ ಸಮಾಂತರ ಶ್ರೇಣಿಯ 16 ಅಂದರೆ 16ನೇ ಪದವು 78 ಆಗಿರುತ್ತದೆ. ಸೊ 78 ಈಸ್ ದ 16th ಟರ್ಮ್ ಆಫ್ ದ AP. ಸೊ ನೆಕ್ಸ್ಟ್ 5th ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ನಂಬರ್ ಆಫ್ ಟರ್ಮ್ ಈಸ್ ಈಚ್ ಆಫ್ ದ ಫಾಲೋವಿಂಗ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್. ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಈಗ ಸಬ್ ಕ್ವೆಶನ್ಸ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದರದ್ದು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ 7 ಪದ ಅಂದರೆ ಟರ್ಮ್ ಅಂತ. ಸೊ ಟರ್ಮ್ನ ಕಂಡುಹಿಡಿಯಿರಿ ಅಂತ. 7 13 19 205. A1 ಅಂದರೆ 7, A2 ಅಂದರೆ 13, ಡಿ ನಮಗೆ ಗೊತ್ತಾಯ್ತು, ನೀವು ಬಿಡಿಸಿ ಬರ್ಕೊಳ್ಳಿ 6 ಅಂತ. ನೆಕ್ಸ್ಟ್ AN ಅಂದರೆ 205. ಸೊ AN ಫಾರ್ಮುಲಾನ ನಾವು ಯೂಸ್ ಮಾಡೋಣ. ಎನ್ ಗೊತ್ತಿಲ್ಲ ನಮಗೆ, ಇಲ್ಲಿ ಕಂಡುಹಿಡಿಬೇಕಾಗಿದ್ದೆ ನಾವು ಎನ್ನನ್ನು. ಸೊ AN = A + n - 1D. ಸೊ AN ಅಂದರೆ 205 = A ಅಂದರೆ 7, n - 1 × D ಅಂದರೆ 6. 205 = 7 + 6n - 6. ಸೊ 205 7ನಲ್ಲಿ -6ನ ಕಳೆದಾಗ 1 ಉಳಿಯುತ್ತೆ, +6n. ಸೊ 205ಗೆ ಮೈನಸ್ ಈ ಕಡೆ 1 ಹಾಕೋಣ, 6n ಉಳಿಯುತ್ತೆ ಇಲ್ಲಿ. ಸೊ ಇಲ್ಲಿ 204 ಆಯಿತು. ಸೊ ಈ 6ನ ಕೆಳಗೆ ಹಾಕೋಣ. n = ಈಗ ಡಿವೈಡೆಡ್ ಬೈ ಮಾಡಿ, ಸೊ 34 ಆನ್ಸರ್ ಬರುತ್ತೆ. ಸೊ n = 34. ಸೊ ಪದಗಳ ಸಂಖ್ಯೆ ಏನಾಯಿತು 34 ಆಯಿತು. ದೇರ್ ಆರ್ 34 ಟರ್ಮ್ಸ್ ಈಸ್ ಗಿವನ್ AP. 34 ಪದಗಳ ಸಂಖ್ಯೆ ಏನಾಗುತ್ತೆ 34 ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವೆಶನ್ಗೆ ಹೋಗೋಣ. 18 15 1/2 13 so on -47. 18 ಅಂದರೆ A1 ಅಂದ್ಕೊಳ್ಳಿ. A2 ಅಂದರೆ 31/2 ಅಂದರೆ ಹೇಗೆ ಮಾಡಿದ್ದೀನಿ ಅಂದರೆ, ಅದು ಮಿಶ್ರ ಭಿನ್ನ ರಾಶಿಯಲ್ಲಿದೆ ಇದು ಬನ್ನಿ. ಸೊ ನಿಮಗೆ ಆನ್ಸರ್ ಸಿಗುತ್ತೆ. A3 = 13.
ಸೊ ಎ ಎನ್ 47 ಇದೆ, -47 ಇದೆ. ಸೊ ಎನ್ನ ನಾವಿವಾಗ ಕಂಡುಹಿಡಿಬೇಕು. ಸೊ ಡಿ ಈಸ್ ಈಕ್ವಲ್ ಟು A2 - A1 31/2 -18/1. ಸೊ ಇದ್ರದ್ದು LCMS ಏನಾಗುತ್ತೆ, 2 ಆಗುತ್ತೆ. ಸೊ 2 1s 2 1s 18 2s ಎಷ್ಟಾಯಿತು, 36 ಆಯಿತು. 31 - 36 ಏನಾಗುತ್ತೆ, -5. ಡಿ -5/2. ಸೊ ಎ ಎನ್ ಏನಾಗಿತ್ತು ಇಲ್ಲಿ, -47 ಆಯಿತು. ಎನ್ನನ್ನು ನಾವು ಕಂಡುಹಿಡಿಬೇಕು. ಸೊ ಎ ಎನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ A + n - 1 ಇಂಟು ಡಿ. ಎ ಎನ್ ಪ್ಲೇಸಲ್ಲಿ -47 ಹಾಕ್ಕೊಳ್ಳೋಣ, ಎ ಪ್ಲೇಸಲ್ಲಿ 18 ಹಾಕ್ಕೊಳ್ಳೋಣ, ಪ್ಲಸ್ n - 1 ಇಂಟು ಡಿ ಪ್ಲೇಸಲ್ಲಿ -5/2 ಹಾಕ್ಕೊಳ್ಳೋಣ. -47 = 18 ಪ್ಲಸ್ n - 1 ಇಂಟು -5/2. ಸೊ ಇದರಲ್ಲಿ ಏನಾಯ್ತು ಇವಾಗ, ಈ +18 ಇರೋದು ಈ ಕಡೆ ಬಂದಾಗ -18 ಆಗುತ್ತೆ. ಸೊ 65 ಆಯಿತು. ಸೊ n - 1 -5/2. ಸೊ ಈ 2 ಇರೋದು ಕೆಳಗಡೆ ಭಾಗಾಕಾರದಲ್ಲಿ 2 ಇದೆ ಅಲ್ವಾ, ಈಚೆಗೆ ಬಂದಾಗ ಇದು ಇಂಟುಗೆ 2 ಹೋಗುತ್ತೆ, ಅಂದರೆ ಗುಣಕಾರ 2 ಹೋಗುತ್ತೆ. ಇದು ಮೈನಸ್ ಗುಣಕಾರದಲ್ಲಿ ಮೇಲ್ಗಡೆ ಅಂಶದಲ್ಲಿರೋದು ನೆಕ್ಸ್ಟ್ ಇಲ್ಲಿ ಛೇದಕ್ಕೆ ಬರುತ್ತೆ. ಸೊ ಅದೇ ಥರನೇ ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡ್ಕೊಳ್ಳೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ ಇದನ್ನು, ಮತ್ತು ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ 65 ಇಂಟು 2. ಸೊ 5 1s 5 13s ಇದು ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು, ಮೈನಸ್ನ. 13 2s ಎಷ್ಟಾಯಿತು, 26. n - 1 ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಬರ್ದಿದ್ದೀನಿ ನೋಡಿ, n - 1 ಬಿಡಿಸಿ ಬರ್ದಿದ್ದೀನಿ. 26 = n - 1. 26 = n - 1. ಸೊ n = 26 + 1 ಆಗುತ್ತೆ. ಈ 1 ಇದ್ದಿದ್ದು ಈ ಕಡೆ ಬಂದಾಗ +1 ಆಯಿತು. n = 27. there are 27 terms in given AP. ಆಯಿತಾ. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ 6th ಪ್ರಾಬ್ಲಮ್ಗೆ ಹೋಗೋಣ. ಚೆಕ್ ವೆದರ್ -150 is a term of the AP 11852 to -150. ಇದು ಚೆಕ್ ವೆದರ್ -150 is a term of AP 11852 so on. ಅಂದರೆ -150 ಈ ಕೊಟ್ಟಿರುವ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಅಂತ ಹೇಳಿ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಸೊ A = 11, D = -3, AN = -150, N ಏನು ಅಂತ. D = A2 - A1. A2 ಅಂದರೆ ಏನು, A2 ಅಂದರೆ 8 - 11 ಅಂತ. -11ಲಿ 8ಅನ್ನು ಕಳೆದಾಗ -3 ಉಳಿಯುತ್ತೆ. ಸೊ ಡಿ ಏನಾಗುತ್ತೆ, -3 ಆಗುತ್ತೆ. ಸೊ AN = A + n - 1D. ಸೊ AN ಏನಾಯ್ತು ಇಲ್ಲಿ, 150 ಆಯಿತು. -150 = A ಅಂದರೆ 11 + n - 1 ಇಂಟು -3. ಸೊ -150 = 11 - 3n + 3 ಆಯಿತು. ಸೊ ಇದನ್ನು ಬಿಡಿಸಿ ಬರ್ಕೊಳ್ಳಿ, ಇಲ್ಲಾಂದರೆ ನಾನು ಅವಾಗ ಹೇಳಿದ್ನಲ್ಲ, ಇದನ್ನು ಈ ಕಡೆ ಕಳಿಸ್ಬಿಟ್ಟು ಡೈರೆಕ್ಟಾಗಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು ಅಥವಾ ಡಿವೈಡ್ ಮಾಡ್ಕೋಬೋದು, ಡಿವಿಷನ್ ಮಾಡ್ಕೋಬೋದು. -150 = 11 + 3 14 -3n. ಸೊ -3n 14 ಅಲ್ವಾ. ನೆಕ್ಸ್ಟು ಈ 14 ಇರೋದು ಈ ಕಡೆ ಬರುತ್ತೆ ಮೈನಸ್ಗೆ. ಸೊ -164 -3ನ ಈ ಕಡೆ ತೊಗೊಂಡು ಬಂದಾಗ ಡಿವೈಡಿಗೆ ಬರುತ್ತೆ. ಸೊ 3 1s ಇಲ್ಲಿ ಫ್ರ್ಯಾಕ್ಷನಲ್ಲಿ ಡೆಸಿಮಲಲ್ಲಿ ಬರುತ್ತೆ. ಸೊ ಡೆಸಿಮಲಲ್ಲಿ ಬಂದರೆ ನಮಗೆ ಅದು ಸಮಾಂತರ ಶ್ರೇಣಿ ಆಗಿರಲ್ಲ, ಯಾಕಂದರೆ ಪೂರ್ಣಾಂಕ ಆಗಿರಲ್ಲ. ಅದು ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ಸೊ ಅದು ಪೂರ್ಣಾಂಕ ಆಗಿರಲ್ಲ, ಇಂಟೀಜರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಪೂರ್ಣಾಂಕ ಅಲ್ಲ, n ಪೂರ್ಣಾಂಕವಾಗಿಲ್ಲ. ಆದ್ದರಿಂದ -150 ಸಮಾಂತರ ಶ್ರೇಣಿಯ ಪದ ಆಗಿಲ್ಲ ಅಂತ ಕೇಳಿದರೆ. -150 ಈಸ್ ನಾಟ್ ಎ ಟರ್ಮ್ ಆಫ್ ಗಿವನ್ AP ಬಿಕಾಸ್ 54.66 ಇಸ್ ನಾಟ್ ಎ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ಸೊ ಓಕೆನಾ. ನೆಕ್ಸ್ಟ್ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಸೆವೆಂತ್ ಪ್ರಾಬ್ಲಮ್ಗೆ ಹೋಗೋಣ. ಫೈಂಡ್ ದ 31st term of an AP whose 11th term is 38 and the 16th term is 73. ಅಂದರೆ ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಆಗಿದೆ. ಸೊ 16ನೇ ಪದ 73, ಆದರೆ 31ನೇ ಪದವನ್ನು ಕಂಡುಹಿಡೀರಿ ಅಂತ ಹೇಳಿ. ಇದರಲ್ಲಿ A11 ಏನಾಗಿರುತ್ತೆ, 38 ಆಗಿರುತ್ತೆ.
ಸರಿನಾ. ನೆಕ್ಸ್ಟು A16 ಏನಾಗಿದೆ ಇಲ್ಲಿ 73 ಆಗಿದೆ. ಸೊ A31 ನಾವು ಕಂಡುಹಿಡಿಬೇಕು. ಸೊ AN ಫಾರ್ಮುಲಾನೇ ಯೂಸ್ ಮಾಡಬೇಕಾಗತ್ತೆ. ಫಸ್ಟು ನಿಮಗೆ ಇದರಲ್ಲಿ ಸಮೀಕರಣ ರೂಪದಲ್ಲಿ ಸಿಗುತ್ತೆ. ಸೊ AN A + n-1D, AN ಅಂದರೆ A11, A + 11 - 1D. ಸೊ ಇವೆರಡು ಗೊತ್ತಿಲ್ಲ. 11ನಲ್ಲಿ 1 ಕಳೆದ್ರೆ 10D. ಸೊ 38, A11 ಜಾಗದಲ್ಲಿ 38 ಬರೀರಿ. ಸೊ 38 A + 10D ಒಂದು ಸಮೀಕರಣ ಸಿಕ್ತು. ನೆಕ್ಸ್ಟ್ AN A + n-1Dಗೆ 73ನ AN ಪ್ಲೇಸಲ್ಲಿ ಹಾಕೋಣ. ಯಾಕಂದರೆ A16 73 ಅಂತ ಹಾಕಿದ್ದಾರೆ. ಎ ಗೊತ್ತಿಲ್ಲ. 16 - 1 ಅಂದರೆ A16 ಅಲ್ವಾ, A16 73 ಅಲ್ವಾ. ಸೊ 16 - 1 × D. ಸೊ 73 A + 15D. ಸೊ ಇದನ್ನು ಸೆಕೆಂಡ್ ಸಮೀಕರಣ ಅಂದರೆ ಸೆಕೆಂಡ್ ಇಕ್ವೇಷನ್ ಅಂತ ತಗೊಳ್ಳೋಣ. ಸೊ ಈಕ್ವೇಷನ್ 2ರಲ್ಲಿ ಈಕ್ವೇಷನ್ 1 ಕಳೆದಾಗ ಅಂದರೆ A + 15D = 73ನಲ್ಲಿ A + 10D 38 ಕಳೀಬೇಕು. ಸೊ ಅಂದರೆ ಇಲ್ಲಿ ಮೈನಸ್ ಪ್ಲಸ್ ಇರೋ ಕಡೆ ಮೈನಸ್ ಆಗುತ್ತೆ. ಮೈನಸ್ ಆಯ್ತು ಇಲ್ಲಿ. ಸೊ +A - A ಕ್ಯಾನ್ಸಲ್ ಆಯಿತು. +15ರಲ್ಲಿ 10Dನ ಕಳೆದಾಗ 5D ಆಯಿತು. ಸೊ 73ನಲ್ಲಿ 38 ಕಳೆದಾಗ 35. ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಳಿ. ಸೊ ಈ ಡಿ ಪಕ್ಕದಲ್ಲಿ ಇರೋವಂಥ 5 ಏನಾಗುತ್ತೆ, ಗುಣಕಾರದಲ್ಲಿದ್ದು ಈ ಸೈಡ್ ಬಂದಾಗ LHS ಅಲ್ಲಿ ಬಂದಾಗ ಭಾಗಾಕಾರಕ್ಕೆ ಹೋಗುತ್ತೆ. ಸೊ D = 7. ಕರೆಕ್ಟ್ ಅಲ್ವಾ. ಈಗ ನಾವು ಈ ಸಿಕ್ಕಿರೋ ಆನ್ಸರ್ ಡಿನ 1ನೇ ಸಮೀಕರಣಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. 38 A + 10D = 38 ಇಸ್ ಫಸ್ಟ್ ಈಕ್ವೇಷನ್ ಅಲ್ವಾ. ಸೊ ಡಿ ಜಾಗದಲ್ಲಿ 7 ಹಾಕೋಣ. ಸೊ 17 70 ಆಯಿತು. ಸೊ +70 ಈ ಕಡೆ ಬಂದಾಗ -70 ಆಗುತ್ತೆ. ಸೊ A ಇಲ್ಲಿ ಉಳಿತು. ಸೊ A = 38 - 70. ಆಗ ಏನಾಗುತ್ತೆ, A = -32 ಆಗುತ್ತೆ. ಸಾರಿ, ಇಲ್ಲಿ ನಾನು ಚಿಹ್ನೆ ಹಾಕಲಿಲ್ಲ. -32 ಆಯಿತು. ನಾನು ಇಲ್ಲೆಲ್ಲ ಚಿಹ್ನೆ ಹಾಕಲಿಲ್ಲ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, -32 ಆಯಿತು. AN A + n-1Dಗೆ ಮತ್ತೆ ಹಾಕೋಣ. ಇವಾಗ ನಮಗೆ AN ಅಂದರೆ 31 ಬೇಕಲ್ವಾ, A31 ಬೇಕಲ್ವಾ ಅಲ್ಲಿ ಕ್ವೆಶನಲ್ಲಿ ಹೇಳಿರೋ ಪ್ರಕಾರ. ಸೊ -32 A ಜಾಗದಲ್ಲಿ -32 ಪ್ಲಸ್ n ಅಂದರೆ 31, n ಅಂದರೆ 31 ಇಲ್ಲಿದೆಯಲ್ಲ ಅದು 31 - 1, D ಅಂದರೆ 7. ಸೊ -32 ಮತ್ತು ಇಲ್ಲಿ 30 ಆಗುತ್ತೆ. 70 7 3 21 210 ಆಯಿತು. ಸೊ -32 210ರಲ್ಲಿ -32 ಕಳೆದಾಗ A31 = 178. ಸೊ 31ನೇ ಪದ ಏನಾಗುತ್ತೆ, 178 ಆಯಿತು. ಸೊ ನೀವು ಇಲ್ಲಿ ಕನ್ಕ್ಲೂಷನ್ನು ಬರೀಬೇಕು. 31st ಟರ್ಮ್ ಈಸ್ 178. ಇಲ್ಲಿವರೆಗೆ 7 ಕ್ವೆಶನ್ಗಳು ಮುಗಿದಿದೆ. ನೆಕ್ಸ್ಟ್ 8ನೇ ಕ್ವೆಶನಿಂದ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ, ಇಲ್ಲಾಂದರೆ ನಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರೋದಿಲ್ಲ.